ಒಂದು ಊರಿನಲ್ಲಿ ಹಳೆ ಹೆಂಚಿನಿಂದ ಅಲ್ಲಲ್ಲಿ ತೂತು ಬಿದ್ದ ಕವರಿಂದ ಇರೋ ಒಂದು ಚಿಕ್ಕ ಮನೆ ಇರ್ತಾ ಇತ್ತು. ಆ ಮನೆಯಲ್ಲಿ ಶಾರದಾ ಪ್ರಸಾದ್ ತಮ್ಮ ಮಗ ರಮೇಶ್, ಸೊಸೆ ಅನಾಮಿಕಳ ಜೊತೆ ಸೇರಿ ಇರ್ತಾ ಇದ್ರು. ಅವರದ್ದು ಬಡ ಕುಟುಂಬ. ಅಂದರೆ ದಿನಕ್ಕೆ 2 ಹೊತ್ತು ಅನ್ನ ತಿಂದರೆ ಅದು ಒಂದು ಹಬ್ಬದ ಹಾಗೆ ಅನಿಸ್ತಾ ಇತ್ತು. ಆಗಲೇ ಬಿರು ಬೇಸಿಗೆ ಶುರುವಾಗುತ್ತದೆ. ಆಕಾಶದಿಂದ ಕೆಂಡ ಸುರಿಯುವ ಹಾಗೆ ಬಿಸಿಲು ಸುರಿತಾ ಇರುತ್ತೆ. ಒಂದು ದಿನ ಅಡಿಗೆ ಮನೆಯಲ್ಲಿ ಶಾರದಾ ಬೆವರು ಒರೆಸ್ಕೊಂತ ಖಾಲಿ ಬಿಂದಿಗೆ ನೋಡ್ತಾಳೆ. ಅನಾಮಿಕಾ ಒಲೆ ಹತ್ರ ಏನೋ ಕೆಲಸ ಮಾಡ್ತಾ ಇರ್ತಾಳೆ. ಅಮ್ಮ ಅನಾಮಿಕಾ, ಈ ಬಿಸಿಲು ನೋಡಮ್ಮ, ಪ್ರಾಣ ಹೋಗೋ ಹಾಗಿದೆ. ಮೊದಲೇ ಈ ವರ್ಷ ಬಿಸಿಲು ತುಂಬಾ ಹೆಚ್ಚಾಗಿದೆ. ಬಿಂದಿಗೆಯಲ್ಲಿ ನೀರು ಕೂಡ ಬಿಸಿ ಆಗ್ತಾ ಇದೆ. ತಣ್ಣಗೆ ಗಂಟಲು ತಣಿಸ್ಕೊಳ್ಳೋಣ ಅಂತ ಹೇಳಿದ್ರೆ ಒಂದು ಹನಿ ನೀರು ಕೂಡ ಇಲ್ಲಮ್ಮ. ಹೌದು ಅತ್ತೆ, ಗಾಳಿ ಕೂಡ ಬೆಂಕಿಯ ನಾಲಿಗೆ ಹಾಗೆ ಬೀಸ್ತಾ ಇದೆ. ಅದಕ್ಕೆ ನಾನು ಬೆಳಗಿನ ಎದ್ದು ನಮ್ಮ ಹಿತ್ತಲಿನಲ್ಲಿರುವ ಮರದ ಕೆಳಗೆ ನೆರಳಲ್ಲಿ ರಮೇಶ್ಗೂ ಮಾವನಿಗೂ ರಾಗಿ ಅಂಬಲಿ ಕಳ್ಸಿದ್ದೀನಿ. ಅದನ್ನೇನಾದ್ರೂ ಕುಡಿದ್ರೆ ಹೊಟ್ಟೆಲಿ ತಣ್ಣಗಿರುತ್ತೆ, ಬಿಸಿ ಹೊಡೆತ ಕೂಡ ತಗಲದ ಹಾಗಿರುತ್ತೆ. ನೀನು ನನ್ನ ಸೊಸೆ ಅಲ್ಲಮ್ಮ, ಯಾವಾಗ ನೋಡಿದ್ರು ಎಲ್ರ ಬಗ್ಗೆನೇ ಆಲೋಚಿಸ್ತೀಯ. ಆದ್ರೆ ನಮ್ಮ ಹಣೆ ಬರಹ ನೋಡು, ಕುಡಿಯೋದಕ್ಕೆ ಕನಿಷ್ಠ ಒಂದು ಮಜ್ಜಿಗೆ ಗ್ಲಾಸ್ ಕೂಡ ಕೊಡಲಾರದ ಪರಿಸ್ಥಿತಿನಲ್ಲಿದ್ದೀವಿ. ನಿಮ್ಮ ಮಾವಯ್ಯ ರಮೇಶು ಹೊರಗಡೆ ನೋಡಿದ್ರೆ ಆ ಬಿಸಿಲಲ್ಲಿ ಕೆಲ್ಸಕ್ಕೆ ಹೋಗಿದ್ದಾರೆ. ಅವರು ಮನೆಗೆ ಬರೋ ಹೊತ್ತಿಗೆ ಎಷ್ಟು ಸುಸ್ತಾಗಿ ಬರ್ತಾರೋ ಏನೋ ಅಂತ ನನಗೆ ಭಯವಾಗ್ತಾ ಇದೆ. ಅತ್ತೆ, ನೀವು ಯೋಚಿಸ್ಬೇಡಿ. ಕಷ್ಟ ಯಾವಾಗ್ಲೂ ಒಂದೇ ತರ ಇರೋದಿಲ್ಲ. ಯಾವುದೋ ಒಂದು ದಿನ ನಮಗೆ ಕೂಡ ಒಳ್ಳೆ ದಿನ ಬರುತ್ತೆ. ಈ ಬಿಸಿಲನ್ನು ಕೂಡ ನಾವು ಜಯಿಸಬಲ್ಲೆವು. ನನ್ನ ಹತ್ರ ಒಂದು ಚಿಕ್ಕ ಆಲೋಚನೆ ಇದೆ. ಏನಮ್ಮ ಅದು? ಈ ಬಡತನದಲ್ಲಿ ಆಲೋಚನೆ ಕೂಡ ಬೆಲೆ ಬಾಳುವಂತದ್ದೇ ಅಲ್ವಾ ಅತ್ತೆ? ನಮ್ಮ ಹಿತ್ತಲಲ್ಲಿ ಬೆಳೆದ ಸ್ವಲ್ಪ ಸೊಪ್ಪು ತರಕಾರಿ ಇದೆ ಅಲ್ಲ, ಅದನ್ನ ನಾನು ಈಗಲೇ ಮಾರ್ಕೆಟ್ಗೆ ತಗೊಂಡೋಗಿ ಮಾರ್ಕೊಂಡ್ಬರ್ತೀನಿ. ಆ ಬಂದ ದುಡ್ಡಿನಿಂದ ಎಲ್ಲರಿಗೂ ಉಪಯೋಗ ಬರೋ ಹಾಗೆ ಏನಾದ್ರೂ ತಗೊಂಡ್ಬರ್ತೀನಿ. ಹಾಗೆ ಅಮ್ಮ, ನೀನು ಜಾಗೃತಿಯಾಗಿ ಹೋಗಿ ಬಾ. ಆ ಬಿಸಿಲಲ್ಲಿ ತಲೆ ಮೇಲೆ ಏನಾದ್ರೂ ಬಟ್ಟೆ ಹಾಕೋ. ನಿನ್ನ ಆರೋಗ್ಯ ಜಾಗ್ರತೆ. ಹಾಗಿರುವಾಗ ಅನಾಮಿಕಾ ನೆತ್ತಿಯ ಮೇಲೆ ಬುಟ್ಟಿ ಹಿಡ್ಕೊಂಡು ಮಾರ್ಕೆಟ್ಗೆ ಹೋಗುತ್ತಾಳೆ. ಅಲ್ಲಿ ತರಕಾರಿ ಮಾರಿ ಅವಳಿಗೆ ಬಹಳ ಕಡಿಮೆ ದುಡ್ಡೇ ಬರುತ್ತೆ. ಹಿಂತಿರುಗಿ ಬರುತ್ತಾ ಇರುವಾಗ ಒಂದು ಕಡೆ ಮಾವಿನ ಹಣ್ಣು ರಾಶಿಯಾಗಿ ಸುರಿದಿರುತ್ತೆ. ಕೆಲವು ಹಣ್ಣುಗಳು ಬಹಳ ಹಣ್ಣಾಗಿ ಚಿಕ್ಕ ಚಿಕ್ಕ ಏಟುಗಳು ಇದ್ದಿದ್ದರಿಂದ ವ್ಯಾಪಾರಿ ಅದನ್ನ ಕಡಿಮೆ ರೇಟಿಗೆ ಮಾರ್ತಾ ಇರ್ತಾನೆ. ಈ ಹಣ್ಣು ತುಂಬಾ ಚೆನ್ನಾಗಿದೆ, ಸ್ವಲ್ಪ ಏಟಾದ್ರೂ ರುಚಿ ಮಾತ್ರ ಕಡಿಮೆ ಆಗಿಲ್ಲ. ಇದನ್ನ ಮನೆಗ್ ತಗೊಂಡು ಹೋದ್ರೆ ಎಲ್ರೂ ಸಂತೋಷ ಪಡ್ತಾರೆ, ಹೊಟ್ಟೆ ತುಂಬುತ್ತೆ, ಪ್ರಾಣ ಕೂಡ ತಣ್ಣಗಾಗುತ್ತೆ. ಹಾಗೆ ಅಂದುಕೊಂಡು ಅನಾಮಿಕಾ ಹಣ್ಣನ್ನು ಕೊಂಡುಕೊಂಡು ಮನೆಗೆ ಸೇರ್ಕೋತಾಳೆ. ಆಗಲೇ ರಮೇಶ್ ಪ್ರಸಾದ್ ಕೆಲಸ ಮುಗಿಸ್ಕೊಂಡು ನೀರಸವಾಗಿ ಮನೆ ಜಗಲಿ ಮೇಲೆ ಕೂತಿರ್ತಾರೆ. ಹಬ್ಬೋ, ಏನೋ ಈ ಬಿಸಿಲು, ಗಂಟಲು ಒಣಗಿ ಹೋಗಿ ತುಂಬಾ ಸುಸ್ತಾಗ್ತಾ ಇದೆ. ಶಾರದಾ, ಸ್ವಲ್ಪ ನೀರ್ ಕೊಡು. ಅದು ಬಿಸಿಯಾಗಿದ್ರೂ ಪರವಾಗಿಲ್ಲ, ಮೊದ್ಲು ಗಂಟಲು ತೇವವಾಗ್ಬೇಕು. ಹೌದಪ್ಪ, ನನ್ಗಂತೂ ತಲೆ ತಿರುಗ್ತಾ ಇದೆ. ಈ ದಿನ ಕೆಲ್ಸ ಕೂಡ ಹೆಚ್ಚು ಹೊತ್ತು ನಿಲ್ಲಲಾರ್ದೆ ಹೋಗಿದ್ದೀವಿ, ಅಷ್ಟು ಬಿಸಿಲಿದೆ. ಅಮ್ಮ, ನೀರ್ ಬೇಗ ತಗೊಂಬಾ. ಮಾವಯ್ಯ, ರಮೇಶ್, ನಿಲ್ಲಿ. ಕೇವಲ ನೀರಿನಿಂದ ದಾಹ ತೀರೋದಿಲ್ಲ. ತಗೊಳ್ಳಿ, ನಾನು ಮಾರ್ಕೆಟ್ ಇಂದ ಏನ್ ತಂದಿದ್ದೀನಿ ನೋಡಿ. ಏನಮ್ಮ ಅದು? ಅಬ್ಬಾ, ಮಾವಿನ ಹಣ್ಣ, ಎಷ್ಟು ಚೆನ್ನಾಗಿರೋ ವಾಸನೆ ಬರ್ತಾ ಇದೆಯೋ. ಹೌದು ಅತ್ತೆ, ಇವು ತಿಂದ್ರೆ ನಮ್ಮ ಶರೀರಕ್ಕೆ ಸತ್ವ ಬರುತ್ತೆ. ಎಲ್ಲರೂ ಸೇರಿ ತಿನ್ನೋಣ ಬನ್ನಿ. ಅಮ್ಮ ಅನಾಮಿಕಾ, ಈ ಬರದಲ್ಲಿ ಹಣ್ಣೇನಕ್ಕಮ್ಮ? ಆ ದುಡ್ಡನ್ನ ಎತ್ತಿಡ್ಬೋದಲ್ಲ? ಇಲ್ಲ ಮಾವಯ್ಯ, ಆರೋಗ್ಯಕ್ಕಿಂತ ದುಡ್ಡು ಮುಖ್ಯವಲ್ವಲ್ಲ. ನೀವು ಸುಸ್ತಾಗಿ ಬಂದಿದ್ದೀರಾ, ಮೊದಲು ಇದನ್ನ ತಿನ್ನಿ ಎಂದು ಅಂದುಕೊಳ್ಳುತ್ತಾ ಎಲ್ಲರೂ ಸೇರಿ ಆ ಮಾವಿನ ಹಣ್ಣು ತಿನ್ನುತ್ತಾರೆ. ಆ ಮಧುರವಾದ ರುಚಿ ಅವರ ಸುಸ್ತನ್ನು ಸ್ವಲ್ಪವರೆಗೂ ಕಡಿಮೆ ಮಾಡುತ್ತೆ. ಆದರೆ ಅನಾಮಿಕಳ ಕಣ್ಣು ಆ ಹಣ್ಣಿನ ರಸದ ಮೇಲೆ ಬೀಳುತ್ತೆ. ಆಗ ಹಣ್ಣನ್ನು ತಿಂದ ನಂತರ ಅನಾಮಿಕಂಗೆ ಒಂದು ಅದ್ಭುತವಾದ ಆಲೋಚನೆ ಬರುತ್ತೆ. ಕೇವಲ ಹಣ್ಣಾಗಿ ತಿನ್ನೋದಕ್ಕಿಂತ ಇದನ್ನು ಒಂದು ತಣ್ಣನೆಯ ಪಾನೀಯವಾಗಿ ಬದಲಾಯಿಸಿದ್ರೆ ಹೇಗಿರುತ್ತೋ ಎಂದು ಆಲೋಚಿಸ್ತಾಳೆ. ಅತ್ತೆ, ನಂಗೊಂದು ಆಲೋಚನೆ ಬಂತು. ನಾವು ಈ ಮಾವಿನ ಹಣ್ಣನ್ನು ಚೂರಾಗಿ ಕೊಯ್ದು ನಮ್ಮ ಮನೆಯಲ್ಲಿರುವ ಆ ಸ್ವಲ್ಪ ಹಾಲು, ಸ್ವಲ್ಪ ಸಕ್ಕರೆ ಸೇರಿ ತುಂಬಾ ಕಲಸಿದರೆ ಅದು ಒಂದು ಅದ್ಭುತವಾದ ಮ್ಯಾಂಗೋ ಶೇಕ್ ಆಗುತ್ತೆ. ಅದನ್ನು ಕುಡಿದರೆ ತಣ್ಣಗೆ ಹಾಯಾಗಿರುತ್ತೆ. ಮ್ಯಾಂಗೋ ಶೇಕಾ? ಅದು ಧನವಂತರು ಕುಡಿಯೋದಲ್ಲಮ್ಮ. ನಮ್ಮ ಹತ್ರ ಅದಕ್ಕೆ ಬೇಕಾದ ವಸ್ತುಗಳು ಇದೆಯಾ? ಮತ್ತೆ ಇದೆ ಅತ್ತೆ, ಹಾಲು ನಮ್ಮ ಹಸು ಕೊಡುತ್ತೆ, ಸಕ್ಕರೆ ಸ್ವಲ್ಪ ಇದೆ. ಹೇಗೆ ಮಾಡ್ತೀನಿ ನೀವೇ ನೋಡಿ. ಹಾಗೆ ಹೇಳಿ ಅನಾಮಿಕಾ ಅಡುಗೆ ಮನೆಗೆ ಹೋಗಿ ಮಾವಿನ ಹಣ್ಣನ್ನು ಶುಭ್ರವಾಗಿ ತೊಳೆದು ಸಿಪ್ಪೆ ತೆಗೆದು ಚೂರು ಮಾಡುತ್ತಾಳೆ. ಆ ಚೂರನ್ನು ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಹಾಲು, ಸಕ್ಕರೆ ಸೇರಿಸಿ ಮೊಸರು ಕಡಿಯುವ ಕೋಲಿನಿಂದ ಚೆನ್ನಾಗಿ ಕಡಿಯುತ್ತಾಳೆ. ಆಗ ಅದು ದಪ್ಪನೆಯ ರುಚಿಕರವಾದ ಮ್ಯಾಂಗೋ ಶೇಕ್ ಆಗಿ ಬದಲಾಗುತ್ತೆ. ಹಳೆ ಗ್ಲಾಸ್ ಅಲ್ಲಿ ಸುರಿದು ಎಲ್ಲರಿಗೂ ಕೊಡುತ್ತಾಳೆ. ಅಬ್ಬಾ ಅನಾಮಿಕಾ, ಇದೇನ್ ರುಚಿ, ಅಮೃತದ ಹಾಗಿದೆ. ಆ ತಣ್ಣಗಿರೋದು, ಆ ಸಿಹಿ
ನನ್ನ ಪ್ರಾಣ ಎದ್ದು ಬಂತು ಗೊತ್ತಾ. ಹೌದಮ್ಮ, ಇಷ್ಟು ರುಚಿಕರವಾದ ಪಾನೀಯ ನಾನು ನನ್ನ ಜೀವನದಲ್ಲಿ ಕುಡ್ದೇ ಇಲ್ಲ. ಹೋಟೆಲಲ್ಲಿ ಕೂಡ ಹೀಗಿರುತ್ತೋ ಇಲ್ವೋ. ನಿನ್ನ ಕೈಯಲ್ಲೇನೋ ಮಹಿಮೆ ಇದೆ ಅಮ್ಮ. ನಿಜನೇ ಅಮ್ಮ, ನನ್ನ ಹೊಟ್ಟೆ ತುಂಬ ಹೋಯ್ತು. ಹಸುವೆ ದಾಹ ಎರಡು ಮಾಯವಾಗಿ ಹೋಯ್ತು. ಎಲ್ಲರಿಗೂ ಹಿಡಿಸಿದ್ದಕ್ಕೆ ನಂಗೆ ಸಂತೋಷ. ಆದ್ರೆ ಮಾವಯ್ಯ, ನನ್ಗೊಂದು ವಿಷಯ ಅನ್ನಿಸ್ತಾ ಇದೆ. ಹೊರಗಡೆ ಬಿಸಿಲಿನಲ್ಲಿ ಕೆಲಸ ಮಾಡುವ ಕೂಲಿಗಳು, ಪ್ರಯಾಣಿಕರು ಎಷ್ಟು ಕಷ್ಟಪಡ್ತಾ ಇದ್ದರೋ ಅಲ್ವಾ. ಇದನ್ನು ಕುಡಿದಾಗ ನಮಗೆ ಎಷ್ಟು ಹಾಯಾಗಿ ಅನ್ಸಿದ್ರೆ ಅವ್ರಿಗ್ ಕೂಡ ಇಂಥದ್ದು ಬೇಕು ಅನ್ಕೋತಾರಲ್ವಾ. ಹೌದು, ಆದ್ರೆ ಅವ್ರ ಜೊತೆ ಯಾರು ಕೊಡ್ತಾರೆ? ಯಾಕೆ ಕೊಡಲ್ಲ, ನಾವು ಕೊಡೋಣ. ಇದನ್ನೇ ಒಂದು ಚಿಕ್ಕ ವ್ಯಾಪಾರವಾಗಿ ಬದಲಾಯಿಸೋಣ. ವ್ಯಾಪಾರನ? ಅಮ್ಮೋ, ನಮ್ಗೆ ವ್ಯಾಪಾರ ಎಲ್ಲ ಕೈ ಹಿಡಿಯಲ್ಲಮ್ಮ. ಅದಕ್ಕೆ ಒಂದು ಶಾಪ್ ಬೇಕು, ಬಂಡವಾಳ ಬೇಕು. ನಮ್ಮ ಹತ್ರ ನೋಡಿದ್ರೇನು ಚಿಲ್ಲರೆ ಕಾಸು ಕೂಡ ಇಲ್ಲಲ್ಲ ತಾಯಿ. ಮಾವಯ್ಯ, ದೊಡ್ಡ ದೊಡ್ಡ ಶಾಪುಗಳೇನು ಅಗತ್ಯವಿಲ್ಲ. ನಮ್ಮ ಮನೆ ಮುಂದಿರುವ ಬೇವಿನ ಮರದ ನೆರಳೆ ಸಾಕು. ಚಿಕ್ಕದಾದ ಟೇಬಲ್ ಇಟ್ಟು ಅಲ್ಲೇ ನಾವು ತಯಾರು ಮಾಡಿದ ಮ್ಯಾಂಗೋ ಶೇಕ್ ನ ಮಣ್ಣಿನ ಗ್ಲಾಸ್ ಅಲ್ಲಿ ಮಾರೋಣ. ಮಣ್ಣಿನ ಗ್ಲಾಸ್ ಅಲ್ಲಿ ಇನ್ನೂ ತಣ್ಣಗಿರುತ್ತೆ. ಆಲೋಚನೆ ಚೆನ್ನಾಗಿದೆ, ಹೊರತು ಮಾವಿನ ಹಣ್ಣು ಎಲ್ಲಿಂದ ಬರುತ್ತೆ? ದಿನಕ್ಕೂ ಕೊಂಡ್ಕೋಬೇಕು ಅಂದ್ರೆ ದುಡ್ಡು ಬೇಕಲ್ಲ. ಅದಕ್ಕೆ ಕೂಡ ಒಂದು ದಾರಿ ಇದೆ. ಮಾರ್ಕೆಟ್ ಅಲ್ಲಿ ತುಂಬಾ ಹಣ್ಣಾದ ಸ್ವಲ್ಪ ಏಟು ತಿಂದ ಹಣ್ಣುಗಳನ್ನು ಯಾರು ಕೊಂಡ್ಕೊಳ್ಳೋದಿಲ್ಲ. ಅದಂತೂ ನಮ್ಗೆ ಕಡಿಮೆ ರೇಟಿಗೆ ಬರುತ್ತೆ. ನಾವು ಶೇಕ್ ಮಾಡ್ತಿದೀವಿ, ಆದ್ರಿಂದ ಹಣ್ಣಂತೂ ನಮ್ಗೆ ಸರಿ ಹೋಗುತ್ತೆ. ರುಚಿಯಲ್ಲಿ ಮಾತ್ರ ಬದಲಾವಣೆ ಇರಲ್ಲ. ಅನಾಮಿಕ ಹೇಳಿದ್ದು ನಿಜನೇ ರಮೇಶು. ಪ್ರಯತ್ನಿಸಿದ್ರೆ ತಪ್ಪೇನಿದೆ. ಕೂಲಿ ಕೆಲಸಕ್ಕೆ ಹೋಗಿ ಬರುವ 100 ರೂಪಾಯಿಗಿಂತ ಇದರಲ್ಲಿ ನಮಗೆ ಸ್ವಂತವಾಗಿ ಒಂದಿರುತ್ತಲ್ಲ. ಹಾಗೆ ಅಮ್ಮ, ನಿನ್ನ ಆತ್ಮವಿಶ್ವಾಸ ನೋಡ್ತಾ ಇದ್ರೆ ನನಗೆ ನಂಬಿಕೆ ಬರ್ತಾ ಇದೆ. ನಾಳೆ ಬೆಳಿಗ್ಗೆನೆ ನಾನು ಮಾರ್ಕೆಟ್ಗೆ ಹೋಗಿ ಹಣ್ಣು ತಗೊಂಡ್ಬರ್ತೀನಿ. ರಮೇಶು, ನೀನು ಆ ಬೇವಿನ ಮರದ ಕೆಳಗೆ ಚಿಕ್ಕದಾದ ಚಪ್ಪರ ತರ ಹಾಕು. ಹಾಗಿರುವಾಗ ಆ ರಾತ್ರಿ ಎಲ್ಲರೂ ತುಂಬಾ ಉತ್ಸಾಹದಿಂದ ಪ್ಲಾನ್ ಮಾಡ್ಕೋತಾರೆ. ಮಾರನೇ ದಿನ ಬೆಳಿಗ್ಗೆ ಕೆಲಸ ಶುರುವಾಗುತ್ತದೆ. ರಮೇಶ್ ಆ ಬೇವಿನ ಮರದ ಕೆಳಗೆ ಚಿಕ್ಕದಾದ ಚಪ್ಪರ ಹಾಕುತ್ತಾನೆ. ಪ್ರಸಾದ್ ಒಂದು ಬುಟ್ಟಿ ಮಾವಿನ ಹಣ್ಣು ತರುತ್ತಾನೆ. ಅನಾಮಿಕಾ, ಶಾರದಾ ಸೇರಿ ಶೇಕ್ ಸಿದ್ಧ ಮಾಡುತ್ತಾರೆ. ಆಗ ಆ ಬೇವಿನ ಮರದ ಕೆಳಗೆ ಚಿಕ್ಕದಾದ ಟೇಬಲ್ ಇಡ್ತಾರೆ. ಅದರಲ್ಲಿ ಮಣ್ಣಿನ ಗ್ಲಾಸ್ ನಲ್ಲಿ ಜೋಡಿಸಿರ್ತಾರೆ. ಅನಾಮಿಕಾ, ರಮೇಶ್ ಅಲ್ಲೇ ನಿಂತಿರುತ್ತಾರೆ. ಬಿಸಿಲೇನೋ ಹೆಚ್ಚಾಗ್ತಾ ಇರುತ್ತೆ. ಆಗಲೇ ಒಬ್ಬ ಪ್ರಯಾಣಿಕ ಸುಸ್ತಾಗಿ ಆ ಕಡೆ ಬರ್ತಾನೆ. ಅಬ್ಬಾ, ಸ್ವಲ್ಪ ಕುಡಿಯೋದಕ್ಕೆ ನೀರು ಕೊಡ್ತೀಯಾ? ಬಿಸಿಲಿಗೆ ಸಾಯೋ ಹಾಗಿದ್ದೀನಿ. ತಗೊಳ್ಳಿ ಅಣ್ಣಯ್ಯ, ನೀರಿಗೆ ಬದಲು ಮ್ಯಾಂಗೋ ಶೇಕ್ ಕುಡಿದು ನೋಡಿ. ಕೇವಲ 10 ರೂಪಾಯಿನೇ. ಹೊಟ್ಟೆ ತುಂಬುತ್ತೆ, ಸುಸ್ತು ಹೋಗುತ್ತೆ. 10 ರೂಪಾಯಿನೇನಾ? ಸರಿ, ಒಂದು ಗ್ಲಾಸ್ ಕೊಡಯ್ಯ ಎಂದು ಅನ್ನುತ್ತಲೇ ಅನಾಮಿಕಾ ಗಟ್ಟಿಯಾದ ಮ್ಯಾಂಗೋ ಶೇಕ್ ಸುರಿದು ಕೊಡುತ್ತಾಳೆ. ಆ ಪ್ರಯಾಣಿಕ ಕುಡಿದು ಆಶ್ಚರ್ಯ ಹೋಗುತ್ತಾನೆ. ಹಬ್ಬಬ್ಬಬ್ಬಾ, ಏನ್ ರುಚಿ ತಾಯಿ. 5 ಸ್ಟಾರ್ ಹೋಟೆಲ್ ಅಲ್ಲಿ ಕೂಡ ಇಂಥದ್ದು ಸಿಕ್ಕಲ್ಲ. ನನ್ನ ಸುಸ್ತೆಲ್ಲ ಒಂದೇ ಕ್ಷಣದಲ್ಲಿ ಮಾಯವಾಗಿ ಹೋಯ್ತು. ಅಪ್ಪ, ಇನ್ನೊಂದ್ ಗ್ಲಾಸ್ ಕೊಡಪ್ಪ. ನನ್ನ ಸ್ನೇಹಿತರಿಗೆ ಕೂಡ ಹೇಳ್ತೀನಿ. ಹಾಗಿರುವಾಗ ಮೊದಲ ಗ್ಲಾಸ್ ನಿಂದ ಶುರುವಾದ ವ್ಯಾಪಾರ ಮಧ್ಯಾಹ್ನವಾಗುವವರೆಗೆ ಕುದುರುತ್ತದೆ. ಆ ಕಡೆ ಹೋಗುವ ರಿಕ್ಷಾ ಕಾರ್ಮಿಕರು, ಲಾರಿ ಡ್ರೈವರ್ಗಳು, ರೈತರು ಎಲ್ಲರೂ ನಿಂತ್ಕೊಂಡು ಕುಡಿಯಲಿಕ್ಕೆ ಶುರು ಮಾಡ್ತಾರೆ. ಏನಮ್ಮ, ಈ ಶೇಕ್ ತುಂಬಾ ಚೆನ್ನಾಗಿದೆ. ಇದ್ರಲ್ಲಿ ಏನ್ ಸೇರ್ಸಿದ್ಯಾ? ಎಷ್ಟು ಚೆನ್ನಾಗಿದೆ. ಏನೂ ಇಲ್ಲ ಅಣ್ಣಯ್ಯ, ನಮ್ಮ ಮನೆ ಹಸುವಿನ ಹಾಲು, ಸ್ವಚ್ಛವಾದ ಮಾವಿನ ಹಣ್ಣು, ನಮ್ಮ ಅತ್ತೆಯ ಪ್ರೇಮ ಇದರಲ್ಲಿದೆ. ಹೌದಣ್ಣ, ನನ್ನ ಸೊಸೆಯ ಕಷ್ಟದ ಪರಿಶ್ರಮವಿದು. ಹಾಗೆ ಕೆಲವು ದಿನದಲ್ಲಿಯೇ ಆ ಊರಿನಲ್ಲಿ ಅನಾಮಿಕಾ ಮ್ಯಾಂಗೋ ಶೇಕ್ ಅಂದರೆ ತಿಳಿಯದವರೇ ಇಲ್ಲ. ಪಕ್ಕದ ಊರಿನಿಂದ ಕೂಡ ಜನ ಬರಲಿಕ್ಕೆ ಶುರು ಮಾಡುತ್ತಾರೆ. ಬಂದ ದುಡ್ಡಿನಿಂದ ಅನಾಮಿಕಾ ಮತ್ತಷ್ಟು ಮಾವಿನ ಹಣ್ಣು, ಹಾಲು ಕೊಂಡ್ಕೊತಾಳೆ. ಪ್ರಸಾದ್, ರಮೇಶ್ ಕೂಡ ಕೂಲಿ ಕೆಲಸವನ್ನು ಬಿಟ್ಟು ಇದರಲ್ಲಿಯೇ ಸಹಾಯ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಹೀಗೆ ಅಂದುಕೊಳ್ಳುತ್ತಾ ಇರುವಾಗ ಸಾಯಂಕಾಲದ ವೇಳೆಗೆ ಎಲ್ಲರೂ ಕೂತ್ಕೊಂಡು ಲಾಭ ಲೆಕ್ಕ ನೋಡ್ಕೊತಾ ಇರ್ತಾರೆ. ಅನಾಮಿಕಾ, ನೋಡ್ತಾ ಇರುವ ಹಾಗೆ ನಮ್ಮ ಹತ್ರ 1000 ರೂಪಾಯಿ ಬಂತಮ್ಮ. ಇದು ನಮ್ಗೆ ಒಂದು ತಿಂಗಳ ಸಂಪಾದನೆ ಅಲ್ವಾ? ಹೌದು ಅಪ್ಪ, ಜನ ಇನ್ನೂ ಕೇಳ್ತಾ ಇದ್ದಾರೆ. ನಮ್ಮ ಹತ್ರ ಏನೋ ಹಣ್ಣು ಆಗಿ ಹೋಗ್ತಾ ಇದೆ, ಆದ್ರೆ ಅವರ ದಾಹ ತೀರ್ತಾ ಇಲ್ಲ. ಅದಕ್ಕೆ ರಮೇಶ್, ನಾವು ನಾಳೆಯಿಂದ ಮತ್ತಷ್ಟು ಹಣ್ಣು ತಗೊಂಬರೋಣ. ಹಾಗೆ ಈ ಮಣ್ಣಿನ ಗ್ಲಾಸ್ ಅನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಯಾರು ಮಾಡೋಣ. ಪರಿಸರಕ್ಕೆ ಕೂಡ ಒಳ್ಳೇದಲ್ವಾ? ಅಮ್ಮ ಅನಾಮಿಕಾ, ನಿನ್ನಿಂದ ನಮ್ಮ ಮನೆಗೆ ಲಕ್ಷ್ಮೀ ದೇವಿ ಬಂದ ಹಾಗಿದೆ ಅಮ್ಮ. ಒಂದು ಕಾಲದಲ್ಲಿ ಒಂದು ಹೊತ್ತು ಅನ್ನಕ್ಕಾಗಿ ಬೇಡ್ಕೋತಾ ಇದ್ವಿ. ಈಗ ಎಲ್ಲರಿಗೂ ಅನ್ನ ಕೊಡುವ ಸ್ಥಾಯಿಗೆ ಬಂದಿದ್ದೀವಿ. ಅತ್ತೆ, ಇದು ನನ್ನಿಂದ ಒಬ್ಬಳಿಂದ ಅಲ್ವಲ್ಲ. ನೀವು ಕೂಡ ನನಗೆ ಸಹನೆಯಿಂದ ಸಹಾಯ ಮಾಡಿದ್ದೀರಿ. ಮಾವಯ್ಯ ಹಣ್ಣು ತಂದಿದ್ದಾರೆ, ರಮೇಶ್ ಏನೋ ಬಿಸಿಲಲ್ಲಿ ನಿಂತು ಮಾರಿದ್ದಾರೆ. ನಾವು ಜೊತೆಯಾಗಿದ್ದೀವಿ, ಆದ್ರಿಂದ ಈ ವಿಜಯ ಸಾಧಿಸಿದ್ದೀವಿ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಬಿಸಿಲು ಕಾಲ ಮುಗಿಯ ವೇಳೆಗೆ ಅನಾಮಿಕಳ ಕುಟುಂಬ ಆರ್ಥಿಕವಾಗಿ ಬಹಳ ಬಲಪಡುತ್ತದೆ. ಹಳೆ ಹಂಚಿನ ಮನೆಯಲ್ಲಿ ಒಂದು ಚಿಕ್ಕ ಪಕ್ಕಾ ಮನೆ ಕಟ್ಟಿಕೊತಾರೆ ಅವರು. ಅನಾಮಿಕಾ ಆ ವ್ಯಾಪಾರವನ್ನು ಕೇವಲ ಮಾವಿನ ಹಣ್ಣಿಗೆ ಪರಿಮಿತಗೊಳಿಸದೆ ಇತರ ಸೀಸನಲ್ ಹಣ್ಣಿಂದ ಕೂಡ ಶೇಕ್ಸ್ ಮಾಡ್ಲಿಕ್ಕೆ ಶುರು ಮಾಡುತ್ತಾಳೆ. ಅವರ ಕಷ್ಟಗಳು ಶಾಶ್ವತವಾಗಿ ತೊಲಗಿ ಹೋಗುತ್ತೆ.
ಹಾಗೆ ಅವರ ಹೊಸ ಮನೆ ಜಗಲಿ ಮೇಲೆ ಎಲ್ಲರೂ ಸಂತೋಷದಿಂದ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಅನಾಮಿಕಾ, ಈ ದಿನ ನನ್ನ ಮನಸ್ಸು ಎಷ್ಟೋ ಪ್ರಶಾಂತವಾಗಿದೆ ಅಮ್ಮ. ಯಾವ ಕಷ್ಟ ಬಂದರೂ ಎದುರಿಸುವ ಧೈರ್ಯ ನೀನು ನಮಗ್ ಕೊಟ್ಟಿದ್ಯಾ. ಹೌದಮ್ಮ ಅನಾಮಿಕಾ, ಕೇವಲ ನೀನು ನಮ್ಮ ಸೊಸೆಯಂದೇ ಅಲ್ಲ, ಈ ಮನೆಯ ಮಹಾಲಕ್ಷ್ಮಿ. ಒಂದು ಚಿಕ್ಕ ಮ್ಯಾಂಗೋ ಶೇಕು ನಮ್ಮ ಜೀವನವನ್ನೇ ಬದಲಾಯಿಸ್ತು ಅಂತ ಯಾರೂ ಊಹಿಸಲ್ಲ. ಅನಾಮಿಕಾ, ನಿನಗೆ ನನ್ನ ಧನ್ಯವಾದ. ನನ್ಗೊಂದು ಒಳ್ಳೆ ದಾರಿ ತೋರಿಸಿದ್ಯಾ. ಈಗ ನಾವು ಊರಿನಲ್ಲಿ ನಮ್ಮನ್ನ ಎಲ್ರೂ ಗೌರವದಿಂದ ನೋಡ್ತಾರೆ ಗೊತ್ತಾ. ಮಾವಯ್ಯ, ಗೌರವ ಅನ್ನೋದು ನಮ್ಮ ಕಷ್ಟದಲ್ಲಿರುತ್ತದೆ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ, ಅದಕ್ಕೆ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ. ಬಡತನ ಅನ್ನೋದು ಒಂದು ಪರೀಕ್ಷೆ ಮಾತ್ರವೇ, ಅದನ್ನು ಬುದ್ಧಿವಂತಿಕೆಯಿಂದ ಕಷ್ಟಪಡುವ ಸ್ವಭಾವದಿಂದ ಜಯಿಸಬಹುದು. ನಿಜನೇ ಅಮ್ಮ, ಈಗ ನಮಗೆ ಯಾವ ತೊಂದರೆಯೂ ಇಲ್ಲ. ಎಲ್ರೂ ಜೊತೆಯಾಗಿದ್ದರೆ ಅದೇ ಸ್ವರ್ಗ. ಹಾಗೆ ಆ ಬಡ ಕುಟುಂಬ ಅನಾಮಿಕಳ ಬುದ್ಧಿವಂತಿಕೆ ಆಲೋಚನೆಯಿಂದ ಮತ್ತಷ್ಟು ಎಲ್ಲರ ಒಗ್ಗಟ್ಟಿನ ಕೃಷಿಯಿಂದ ಕಷ್ಟಗಳನ್ನ ಅತಿಕ್ರಮಿಸುತ್ತದೆ, ಸುಖ ಸಂತೋಷದಿಂದ ತುಂಬುತ್ತದೆ. ಆ ಊರಿನಲ್ಲಿ ಅನಾಮಿಕಾ ಒಂದು ಆದರ್ಶವಂತವಾದ ಸೊಸೆಯಾಗಿ ನಿಂತು ಬಿಡುತ್ತಾಳೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಒಂದು ಚಿಕ್ಕ ಗ್ರಾಮವಿದ್ದಿತ್ತು. ಆ ಗ್ರಾಮದಲ್ಲಿ ಹಳೆ ಹಂಚಿನ ಮನೆ ಇರುತ್ತದೆ. ಆ ಮನೆಯಲ್ಲಿ ಶಾರದಾ ಪ್ರಸಾದ್ ಎನ್ನುವ ವೃದ್ಧ ದಂಪತಿಗಳಿರುತ್ತಿದ್ದರು. ಅವರಿಗೆ 3 ಮಕ್ಕಳು: ರಮೇಶ್, ಸುರೇಶ್, ಅರುಣ್. ಅವರ ಹೆಂಡತಿಯರು ಅನಾಮಿಕಾ, ಅವನಿ, ಅಂಜಲಿ. 3 ಮಕ್ಕಳು ಏನೋ ಚಿಕ್ಕ ಚಿಕ್ಕ ಕೆಲಸ ಮಾಡಿಕೊಳ್ತಾ ಇರ್ತಾರೆ, ಆದರೆ ಸಂಪಾದನೆ ಮಾತ್ರ ಅಷ್ಟಷ್ಟಕ್ಕೆ. ಶಾರದಾ ಪ್ರಸಾದರಿಗೆ ವಯಸ್ಸು ಹೆಚ್ಚಾಗಿದ್ದರಿಂದ ಯಾವಾಗಲೂ ಅನಾರೋಗ್ಯದ ಸಮಸ್ಯೆ ಬರ್ತಾ ಇತ್ತು. ಮನೆ ಕಳೆಯೋದೇ ಕಷ್ಟವಾಗಿರುವ ಸಮಯದಲ್ಲಿ ಆ ಮನೆಯ ಸೊಸೆಯರು 3 ನಗರಕ್ಕೆ ಹತ್ತಿರದಲ್ಲಿರುವ ಒಂದು ನದಿ ದಡದಲ್ಲಿ ಒಂದು ದೊಡ್ಡ ಹೋಟೆಲ್ ಅಲ್ಲಿ ಕೆಲಸಕ್ಕಿರ್ತಾರೆ. ಒಂದು ದಿನ ಬೆಳಗ್ಗಿನ ಸಮಯದಲ್ಲಿ ಮನೆಯಲ್ಲಿ ಶಾರದಾ ಪ್ರಸಾದ್ ಕೆಮ್ಮುತ್ತಾ ಮಂಚದ ಮೇಲೆ ಮಲಗಿರುತ್ತಾರೆ. ಏನಂದ್ರೆ, ಈ ದಿನ ನನ್ನ ಎದೆನಲ್ಲಿ ನೋವು ತುಂಬಾ ಹೆಚ್ಚಾಗಿದೆ ರೀ, ಆಯಾಸ ಕೂಡ ಬರ್ತಾ ಇದೆ ರೀ. ನಂಗೆ ಕೂಡ ಕಾಲು ಎಳಿತಾ ಇದೆ ಶಾರದಾ. ಔಷಧಿ ಆಗಿ ಹೋಗಿ 2 ದಿನ ಆಯ್ತು. ಮಕ್ಕಳನ್ನ ಕೇಳೋಣ ಅಂದ್ರೆ ಅವ್ರ ಹತ್ರ ಮಾತ್ರ ಏನಿರುತ್ತೆ ಹೇಳು. ಹಾಗೆ ಅಂತ ಸುಮ್ಮನಿದ್ರೆ ಹೇಗಿರಿ? ಪ್ರಾಣದ ಮೇಲೆ ಬಂದ್ರೆ ಕಷ್ಟನೇ ಅಲ್ವಾ. ಸೊಸೆಯರು ಕೆಲಸಕ್ಕೆ ಹೋಗುವಾಗ ಕೇಳಿ ನೋಡೋಣ. ಇಷ್ಟರಲ್ಲಿ ದೊಡ್ಡ ಸೊಸೆ ಅನಾಮಿಕಾ, 2ನೇ ಸೊಸೆ ಅವನಿ, ಚಿಕ್ಕ ಸೊಸೆ ಅಂಜಲಿ ಅಲ್ಲಿಗೆ ಬರುತ್ತಾರೆ. ಅತ್ತೆ, ಮಾವಯ್ಯ, ನಾವು ಕೆಲಸಕ್ಕೆ ಹೋಗ್ತಾ ಇದೀವಿ. ಟಿಫಿನ್ ಟೇಬಲ್ ಮೇಲೆ ಇಟ್ಟಿದ್ದೀನಿ, ತಿಂದ್ಬಿಡಿ. ಅಮ್ಮ ಅನಾಮಿಕಾ, ಸ್ವಲ್ಪ ನಿಲ್ಲಮ್ಮ. ನಿಮ್ಮ ಅತ್ತೆಗೆ ಆರೋಗ್ಯ ನಿಜಕ್ಕೂ ಸರಿಯಿಲ್ಲ. ನನಗೆ ಕೂಡ ಔಷಧಿ ಬೇಕು. ಈ ದಿನ ಹೇಗಾದ್ರೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ತಾಯಿ. ಅಯ್ಯೋ ಮಾವಯ್ಯ, ಈಗಂತೂ ಕೈಯಲ್ಲಿ ಚಿಲ್ಲರೆ ಕಾಸು ಕೂಡ ಇಲ್ಲ. ಮೊನ್ನೆನೇ ಅಲ್ವಾ ಬಂದ ಸಂಬಳವೆಲ್ಲ ಮನೆ ಸಾಮಾನಿಗೆ ಸರಿ ಹೋಯ್ತು. ಹೌದು ಮಾವಯ್ಯ, ನಮ್ಮವರಿಗೆ ಕೂಡ ನಿನ್ನೆ ಕೆಲಸ ಸಿಕ್ಕಿಲ್ಲ ಅಂತ ಖಾಲಿ ಕೈಲಿ ಮನೆಗೆ ಬಂದ್ರು. ಈಗ ಔಷಧಿಗೆ ದುಡ್ಡು ಎಲ್ಲಿಂದ ತರಬೇಕು? ಏನೋ ಒಂದು ತರದಲ್ಲಿ ನೋಡ್ರಿ ಅಮ್ಮ, ಇಲ್ಲ ಅಂದ್ರೆ ಈ ದಿನ ಗಂಡ ಕಳೆಯೋ ಹಾಗಿಲ್ಲ. ಸರಿ ಅತ್ತೆ, ನೀವು ದುಃಖ ಪಡಬೇಡಿ. ಈ ದಿನ ನಾವು ಹೋಟೆಲ್ ಮ್ಯಾನೇಜರ್ ಅನ್ನ ಕೇಳ್ಬಿಟ್ಟು ಸ್ವಲ್ಪ ದುಡ್ಡನ್ನ ಅಡ್ವಾನ್ಸ್ ಆಗಿ ತಗೊಂಡ್ಬರ್ತೀವಿ. ಅವರು ಕೊಟ್ರೆ ಹೊರತು ಸಾಯಂಕಾಲ ಬರುವಾಗ ನಿಮ್ಮನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ. ಇಲ್ಲ ಅಂದ್ರೆ ಔಷಧಿ ಆದ್ರೂ ತರ್ತೀವಿ. ಹೌದಕ್ಕ, ನಾವು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಲ್ಲ, ಕೊಡ್ತಾರೆ ಬಿಡು. ಸರಿ ಅತ್ತೆ, ನೀವು ಜಾಗ್ರತೆ, ನಾವು ಹೋಗಿ ಬರ್ತೀವಿ. ಹಾಗೆ ಹೇಳಿ 3 ಸೊಸೆಯರು ನದಿ ದಡದಲ್ಲಿರುವ ಆ ದೊಡ್ಡ ಹೋಟೆಲ್ಗೆ ಹೊರಡುತ್ತಾರೆ. ಆ ಹೋಟೆಲ್ ಹೆಸರು ರಾಯಲ್ ರಿವರ್ ವ್ಯೂ ಹೋಟೆಲ್. ಅದು ನದಿ ದಡದಲ್ಲಿ ಇದ್ದುದರಿಂದ ಜನಗಳು ತುಂಬಾ ಬರ್ತಾ ಇದ್ರು. ಆದರೆ ಆ ಹೋಟೆಲ್ ಮ್ಯಾನೇಜರ್ ಭದ್ರ ಮಾತ್ರ ಬಹಳ ದುರ್ಮಾರ್ಗ. ಕೆಲಸದವರನ್ನು ಮನುಷ್ಯರಾಗಿ ಕೂಡ ನೋಡ್ತಾ ಇರ್ಲಿಲ್ಲ. 3 ಸೊಸೆಯರು ಹೋಟೆಲ್ಗೆ ಸೇರಿಕೊಳ್ಳುತ್ತಲೇ ಮ್ಯಾನೇಜರ್ ಭದ್ರ ಕೌಂಟರ್ ಹತ್ರ ಕೂತಿರ್ತಾನೆ. ಏನು ಇಷ್ಟು ಲೇಟಾ? ಸೂರ್ಯ ತಲೆ ಮೇಲೆ ಬಂದಿದ್ದಾನೆ. ನಿಮಗೆ ಮಾತ್ರ ಇರುವೆ ಕಚ್ಚಿದ ಹಾಗೆ ಕೂಡ ಇಲ್ಲ. ಟೈಮ್ಗೆ ಬರೋದು ಕಲ್ತ್ಕೊಳ್ಳಿ. ಕ್ಷಮಿಸಿ ಸರ್, ಮನೇಲಿ ಅತ್ತೆಗೆ ಸ್ವಲ್ಪ ಚೆನ್ನಾಗಿಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ಇನ್ನು ಮೇಲಿಂದ ಹೀಗೆ ಆಗಲ್ಲ. ಇದೇ ದಿನವೂ ನೆಪ. ಅತ್ತೆಗೆ ಚೆನ್ನಾಗಿಲ್ಲ ಅಂತ, ಮಾವಂಗೆ ಚೆನ್ನಾಗಿಲ್ಲ ಅಂತ ಇನ್ನೊಬ್ರು ಕೆಲಸ ಮಾಡೋದ್ ಕೈಲಾಗದೆ ಇದ್ರೆ ಮನೆ ಕುತ್ಕೊಳ್ಳಿ. ಸಂಬಳ ಮಾತ್ರ ಟೈಮ್ಗೆ ಬೇಕು. ಸರ್, ದಯವಿಟ್ಟು ಹಾಗ ಅನ್ಬೇಡಿ. ನಾವು ಪ್ರಾಣವಿಟ್ಟು ಕೆಲಸ ಮಾಡ್ತಾ ಇದ್ದೀವಲ್ಲ. ಸರ್, ಒಂದು ಚಿಕ್ಕ ಭಿನ್ನಹ, ನಮ್ಮ ಅತ್ತೆ ಮಾವಯ್ಯನಿಗೆ ಆರೋಗ್ಯ ನಿಜಕ್ಕೂ ಚೆನ್ನಾಗಿಲ್ಲ. ಈ ದಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ದಯವಿಟ್ಟು ನಮ್ಮ ಸಂಬಳದಿಂದ ಸ್ವಲ್ಪ ದುಡ್ಡು ಅಡ್ವಾನ್ಸ್ ಆಗಿ ಕೊಟ್ರೆ. ಏನು ಅಡ್ವಾನ್ಸ? ಕೆಲಸಕ್ಕೆ ಬರೋದು ಲೇಟು, ಇನ್ನು ದುಡ್ಡು ಬೇಕಾ? ನಿಮಗೆ ನಾಚಿಕೆ ಇದೆಯಲ್ವಾ? ನಿನ್ನೆ ಅಲ್ಲ ಮೊನ್ನೆನೆ ಸಂಬಳ ಕೊಟ್ಟೆ, ಆಗ್ಲೇ ಆಗಿ ಹೋಯ್ತಾ? ಸರ್,
ಬಂದ ಸಂಬಳ ಸಾಲಕ್ಕೆ ಸರಿ ಹೋಯ್ತು ಸರ್. ಈ ಸಲಕ್ಕೆ ಸಹಾಯ ಮಾಡಿ ಬರುವ ತಿಂಗಳು ಕೊಡುವ ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳಿ. ಓಹೋ, ಇಲ್ಲಿ ನಾನು ಧರ್ಮಚಿತ್ರ ನಡೆಸ್ತಾ ಇಲ್ಲ, ವ್ಯಾಪಾರ ಮಾಡ್ತಾ ಇದ್ದೀನಿ. ನಿಮ್ಮನೇಲಿ ಕಷ್ಟಕ್ಕೆ ನಾನೇನ್ ಮಾಡ್ಬೇಕು? ನಿಮಗೆ ಸಂಬಳ ಕೊಡೋದೇ ಹೆಚ್ಚು, ಮತ್ತೆ ಅಡ್ವಾನ್ಸು, ಸಾಲ, ನೆಪಗಳು. ಹೋಗಿ ಕೆಲಸ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಈ ದಿನ ಕೂಡ ಕೆಲಸವಿರಲ್ಲ. ಸರ್ ಹಾಗನ್ಬೇಡಿ ಸರ್, ಕನಿಷ್ಠ ಔಷಧಿಗಾದ್ರೂ ಕೊಡಿ. ಏಯ್, ಹೆಚ್ಚು ಮಾತಾಡಿದ್ರೆ ತಳ್ಬಿಡ್ತೀನಿ. ನಿನ್ನಂತವ್ರು 100 ಜನ ಕ್ಯೂನಲ್ಲಿದ್ದಾರೆ ಕೆಲಸಕ್ಕಾಗಿ. ನಿನಗೆ ದಿಕ್ಕಿಲ್ದೆ ಇಲ್ಲಿ ಕೆಲಸ ಮಾಡ್ತಾ ಇದ್ಯಾ. ಅಷ್ಟಲ್ದೆ ನನ್ ಮೇಲೆ ಸವಾರಿ ಮಾಡಬೇಡಿ. ಹೋಗಿ ಟೇಬಲ್ಸ್ ತೊಳಿರಿ. ಅಕ್ಕ ನೋಡಿದ್ಯಾ ಎಂತ ಮಾತಂದ? ನಮ್ಗೆ ದಿಕ್ಕಿಲ್ಲ ಅಂತ ಅಷ್ಟು ಕೀಳಾಗೆ ನೋಡ್ತಾ ಇದ್ದಾನೆ ನೋಡು. ಬನ್ನಿ, ಈಗ ನಾವು ಏನು ಮಾತಾಡಿದ್ರು ಕೇಳೋದಿಲ್ಲ, ಕೆಲಸ ಮಾಡ್ಕೊಳ್ಳೋಣ ಬನ್ನಿ. ಆ ದಿನ ಮಧ್ಯಾಹ್ನದವರೆಗೂ 3 ಸಸ್ಯರು ಕಣ್ಣೀರು ಹಾಕಿಕೊಂಡು ಕೆಲಸ ಮಾಡುತ್ತಾರೆ. ಮ್ಯಾನೇಜರ್ ಪದೇ ಪದೇ ಅವರನ್ನು ಅವಮಾನಿಸುತ್ತಾ ಇರುತ್ತಾನೆ. ಮಧ್ಯಾಹ್ನದ ಊಟದ ಸಮಯದಲ್ಲಿ 3 ನದಿ ದಡದಲ್ಲಿರುವ ಒಂದು ಮರದ ಕೆಳಗೆ ಕೂತಿರ್ತಾರೆ. ಅಕ್ಕ, ನಂಗೆ ತುಂಬಾ ದುಃಖವೆನ್ಸುತ್ತೆ. ಆ ಮ್ಯಾನೇಜರ್ ಮಾತುಗಳು ನೆನೆಸ್ಕೊತಾ ಇದ್ರೆ ಎದೆ ಒಡೆದು ಹೋಗುತ್ತೆ. ನಮ್ಮ ಅತ್ತೆ ಅಲ್ಲಿ ಪ್ರಾಣದಿಂದ ಹೊಡೆದಾಡ್ತಾ ಇದ್ರೆ ಇಲ್ಲಿ ನಾವು ಈ ರಾಕ್ಷಸನ ಹತ್ರ ಕೆಲಸ ಮಾಡ್ಬೇಕಾ ಅಕ್ಕ? ಹೌದಕ್ಕ, ಇವನು ಸಂಬಳ ಕೊಡದೆ ಹೆಚ್ಚು ಅಂತಾನೆ. ನಾವು ರಕ್ತ ಹರಿಸಿ ಕೆಲಸ ಮಾಡಿದ್ರೆ ಅಲ್ವಾ ಅವನು ಹೋಟೆಲ್ ನಡೀತಾ ಇರೋದು. ಅಡ್ಗೆ ಮನೆ ಬಿಸಿನಲ್ಲಿ ಹೊಗೆ ಬರ್ತಾ ಇದ್ರೆ ಟೇಬಲ್ಸ್ ಹತ್ರ ನಾವು, ಅವನು ಮಾತ್ರ AC ರೂಮಲ್ಲಿ ಕೂತಿರ್ತಾನೆ, ದುಡ್ಡು ಲೆಕ್ಕ ಮಾಡ್ಕೋತಾ ಇರ್ತಾನೆ. ನಿಜನೇ ಅವನಿ, ನಮ್ಮ ಕಷ್ಟದ ಮೇಲೆ ಅವನು ಬದುಕ್ತಾ ಇದ್ದಾನೆ, ಮೇಲಾಗಿ ನಮ್ಮನ್ನ ಹೀನವಾಗಿ ನೋಡ್ತಾ ಇದ್ದಾನೆ. ನನಗಂತೂ ಈಗ ಒಂದು ಆಲೋಚನೆ ಬರ್ತಾ ಇದೆ. ಏನಕ್ಕಾದು? ನಾವು ಏನಕ್ಕೆ ಇಲ್ಲಿ ಕೆಲಸ ಮಾಡಬೇಕು? ನಮ್ಗೆ ಅಡಿಗೆ ಬರುತ್ತೆ, ಬಡಿಸೋದು ಬರುತ್ತೆ, ಶುಭ್ರ ಮಾಡ್ಕೊಳ್ಳೋದು ಕೂಡ ಬರುತ್ತೆ. ಈ ನದಿ ದಡದಲ್ಲಿ ಈ ಹೋಟೆಲ್ ಒಂದೇ ಇರೋದ್ರಿಂದ ಜನರೆಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ. ಅದೇ ನಾವು ಕೂಡ ಸ್ವಂತವಾಗಿ ಏನಾದ್ರೂ ಇಟ್ರೆ? ಸ್ವಂತವಾಗ ಅಕ್ಕ, ನಮ್ಮ ಹತ್ರ ಬಂಡವಾಳಕ್ಕೆ ಪೈಸವಿಲ್ಲ, ಹೇಗೆ ಇಡ್ತೀವಿ? ದೊಡ್ಡ ದೊಡ್ಡ ಬಿಲ್ಡಿಂಗು, AC ರೂಮುಗಳೇನು ಅಗತ್ಯವಿಲ್ಲ ಅವನಿ. ಇಲ್ಲಿ ನೋಡು, ಈ ನದಿ ದಡದಲ್ಲಿ ನೋಡು, ನೀರು ಎಷ್ಟು ಹಾಯಾಗಿದೆ, ಹೇಗೆ ಹರಿತಾ ಇದೆ ನೋಡು. ಗಾಳಿ ಅಂತೂ ತಣ್ಣಗೆ ಬರ್ತಾ ಇದೆ. ನಾವು ಮನೆಯಲ್ಲಿರುವ ಹಳೆ ಪಾತ್ರನ ತರೋಣ, ಸೌದೆ ಒಲೆ ಇಡೋಣ, ರುಚಿಕರವಾಗಿ ಅಡಿಗೆ ಮಾಡಿ ಕೊಡೋಣ. ಸೌದೆ ಒಲೆ ಮೇಲೆ ಅಡಿಗೆನಾ? ಜನ ಬರ್ತಾರ ಅಕ್ಕ? ತಪ್ಪದೆ ಬರ್ತಾರೆ. ಆ ಹೋಟೆಲ್ ಅಲ್ಲಿ ಉಪಯೋಗಿಸುವ ಎಣ್ಣೆ ಮಸಾಲೆ ಎಲ್ಲ ತಿಂದು ಜನಕ್ಕೆ ಬೇಜಾರಾಗಿರುತ್ತೆ. ನಾವು ಅಮ್ಮನ ಕೈಯ ಅಡಿಗೆ ಹಾಗೆ ಗಮ್ ಅಂತ ಅಡಿಗೆ ಮಾಡಿಟ್ರೆ ಯಾಕೆ ಬರಲ್ಲ? ಮೇಲಾಗಿ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಕೂಡ ಇದೆ. ಏನದು? ಎಲ್ಲರೂ ಹೋಟೆಲ್ ಒಳಗಡೆ ಕುತ್ಕೊಂಡು ತಿಂತಾರೆ, ಆದ್ರೆ ನಾವು ಜನರನ್ನು ನೀರಿನಲ್ಲಿ, ಅಂದ್ರೆ ನದಿ ದಡದಲ್ಲಿ ಮರಳಲ್ಲಿ ಸ್ವಲ್ಪ ನೀರು ತಗುಲುವ ಹಾಗೆ ಟೇಬಲ್ ಹಾಕಿ ಕೂರ್ಸೋಣ. ಅವರಿಗೆ ತಣ್ಣಾಗಿ ನೀರಲ್ಲಿ ಇದ್ರೆ, ಬಿಸಿ ಬಿಸಿಯಾಗಿ ಅನ್ನ ತಿಂತಾ ಇದ್ರೆ ನಿಜಕ್ಕೂ ಆ ಮಜಾನೇ ಬೇರೆ ಅಲ್ವಾ? ವಾವ್ ಅಕ್ಕ, ಐಡಿಯಾ ಸಖತ್ತಾಗಿದೆ. ನದಿ ದಡದಲ್ಲಿ ಬಡ ಸಸ್ಯರ ಹೋಟೆಲ್, ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ ಅಕ್ಕ. ಹೌದು, ಇನ್ನು ಆ ಮ್ಯಾನೇಜರ್ ಅಹಂಕಾರ ಹೇಗೆ ತಗ್ಗಿ ಹೋಗುತ್ತೋ ನೋಡೋಣ. ನಮ್ಮ ಹತ್ತಿರ ಇರುವ ಚಿಕ್ಕ ಚಿಕ್ಕ ಬಂಗಾರಗಳನ್ನ ಅಡವಿಟ್ಕೊಂಡು ಸಾಮಾನ್ ತರೋಣ. ಇನ್ನು ಕೆಲಸವಂತೂ ನಾಳೆಯಿಂದನೇ ಶುರು. ಹಾಗೆ ಅಂದುಕೊಂಡು ಆ ಸಾಯಂಕಾಲ ಮನೆಗೆ ಹೋದ ಮೇಲೆ ತಮ್ಮ ಗಂಡಂದಿರಿಗೆ ವಿಷಯ ತಿಳಿಸುತ್ತಾರೆ. ರಮೇಶ್, ಸುರೇಶ್, ಅರುಣ್ ಕೂಡ ತಮ್ಮ ಹೆಂಡತಿಯರ ಆಲೋಚನೆಗೆ ಒತ್ತಾಸೆ ಕೊಡುತ್ತಾರೆ. ಶಾರದಾ ಪ್ರಸಾದರಿಗೆ ನಂಬಿಕೆ ಇಲ್ಲದಿದ್ದರೂ ಸೊಸೆಯರ ಛಲ ನೋಡಿ ಒಪ್ಪಿಕೊಳ್ಳುತ್ತಾರೆ. ಮಾರನೇ ದಿನ ಬೆಳಿಗ್ಗೆ ಮ್ಯಾನೇಜರ್ ಭದ್ರಂ ಹೋಟೆಲ್ಗೆ ಎದುರಿನಲ್ಲಿ ನದಿಗೆ ಸ್ವಲ್ಪ ಕೆಳಭಾಗದಲ್ಲಿ ನೀರಿಗೆ ಹತ್ತಿರವಾಗಿ ಅನಾಮಿಕಾ, ಅವನಿ, ಅಂಜಲಿ ಒಂದು ಚಿಕ್ಕ ಗುಡಾರದಂತವನ್ನು ಹಾಕುತ್ತಾರೆ. 3 ಸೌದೆ ಒಲೆಗಳನ್ನು ಹಾಕುತ್ತಾರೆ. ಅರೇ, ಅಲ್ಲಿ ಯಾರೋ ಹುಚ್ಚವರು ಬೆಂಕಿ ಅಂಟಿಸ್ತಾ ಇದ್ದಾರೆ, ಹೋಗಿ ಒಡೆದಾಕಿ. ನನ್ನ ಹೋಟೆಲ್ ಮುಂದೆ ಈ ಗಲೀಜು ಕೆಲಸವೇನು? ಹಾಗೆ ಹೇಳುತ್ತಲೇ ಒಬ್ಬ ಕೆಲಸದವನು ಹೋಗಿ ನೋಡುತ್ತಾನೆ. ಸರ್, ಅದು ಯಾರೋ ಅಲ್ಲ, ನಮ್ಮ ಹತ್ರ ಕೆಲಸ ಮಾಡುವವರೇ ಸರ್. ಆ 3 ಹೆಂಗಸರು, ಅವರು ಅಲ್ಲಿ ಹೋಟೆಲ್ ಇಡ್ತಾ ಇದ್ದಾರಂತೆ. ಹೋಟೆಲ್? ಅದು ನನ್ನ ರಾಯಲ್ ಹೋಟೆಲ್ಗೆ ಪೈಪೋಟಿಯಾಗ? ಸರಿ ಬಿಡು, 2 ದಿನ ಹೊಗೆ ಕುಡ್ದು ಮುಚ್ಕೊಂಡು ಹೋಗ್ತಾರೆ. ಅವ್ರ ಹತ್ರ ಯಾರು ತಿಂತಾರೆ? ನಾಯಿ ಕೂಡ ತಿನ್ನಲ್ಲ, ಬಿಟ್ಬಿಡಿ. ಆ ತಮಾಷೆ ನಾನು ನೋಡ್ತೀನಿ. ನದಿ ದಡದಲ್ಲಿ ಅನಾಮಿಕಾ ಅಡಿಗೆ ಶುರು ಮಾಡುತ್ತಾಳೆ. ಬಿಸಿ ಬಿಸಿ ರಾಗಿ ಮುದ್ದೆ, ನಾಟಿ ಕೋಳಿ ಹುಳಿ, ಬದನೆಕಾಯಿ ಕರಿ, ಉಪ್ಪಿನಕಾಯಿ ಪಚ್ಚಡಿ, ತುಪ್ಪ, ಘಮ ಘಮ ಅನ್ನುವ ವಾಸನೆ ಆ ಜಾಗವೆಲ್ಲ ಪ್ರಸರಿಸುತ್ತದೆ. ಅಕ್ಕ, ವಾಸನೆ ಸಖತ್ತಾಗಿದೆ, ಆದ್ರೆ ಜನ ಬರ್ತಾರೆ ಅಂತೀಯಾ? ಧೈರ್ಯವಾಗಿರುವವನಿ, ಆ ವಾಸನೆನೇ ನಮಗೆ ಕರೆ. ಅಂಜಲಿ, ನೀನು ಆ ಬಾಳೆ ಎಲೆಲ್ಲ ಶುರು ಮಾಡ್ಕೋ. ಸುರೇಶ್, ಅರುಣ್, ಆ ಚಿಕ್ಕ ಟೇಬಲ್ ತಗೊಂಡೋಗಿ ನೀರಲ್ಲಿ, ಅಂದ್ರೆ ಜಸ್ಟ್ ನೀರು ತಗುವ ಹಾಗೆ ಸೆಟ್ ಮಾಡ್ಬಿಡಿ.
ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಮಧ್ಯಾಹ್ನವಾಗುತ್ತದೆ. ಮ್ಯಾನೇಜರ್ ಹೋಟೆಲ್ಗೆ ಕಾರಿನಲ್ಲಿ ಜನ ಬರ್ತಾ ಇರ್ತಾರೆ. ಆದರೆ ಅನಾಮಿಕಾ ಅವರ ಒಲೆ ಮೇಲೆ ಬರ್ತಾ ಇರುವ ಘಮ್ ಅನ್ನುವ ವಾಸನೆ ಅವರನ್ನು ಆಕರ್ಷಿಸುತ್ತದೆ. ಹಬ್ಬ, ಏನು ಆ ವಾಸನೆ? ಅಜ್ಜಿ ಮನೆಯ ಅಡಿಗೆ ವಾಸನೆ ಬರ್ತಾ ಇದೆ. ಅಲ್ಲಿ ನೋಡು, ನದಿಯಲ್ಲಿ ಟೇಬಲ್ ಹಾಕಿದ್ದಾರೆ. ಭಲೆ ವೆರೈಟಿ ಆಗಿದೆ. ಆ ಹೋಟೆಲ್ ಅಲ್ಲಿ ಯಾವಾಗೂ ತಿನ್ನೋದೇ ಅಲ್ವಾ? ಈ ದಿನ ಇಲ್ಲಿ ಟ್ರೈ ಮಾಡೋಣ ಬಾ. ಹಾಗೆ ಅಂದುಕೊಳ್ಳುತ್ತಾ 4 ಕಸ್ಟಮರ್ಗಳು ಅನಾಮಿಕಳ ಹೋಟೆಲ್ ಕಡೆಗೆ ಬರುತ್ತಾರೆ. ಬನ್ನಿ ಸ್ವಾಮಿ, ಬನ್ನಿ ಬನ್ನಿ, ಬಿಸಿ ಬಿಸಿಯಾಗಿ ಅನ್ನ, ಮನೆ ಅಡಿಗೆ, ತಣ್ಣನೆಯ ನದಿ ನೀರಿನಲ್ಲಿ ಕಾಲಿಟ್ಕೊಂಡು ಬಿಸಿ ಬಿಸಿಯಾಗಿ ಮುದ್ದು ತಿಂತಾ ಇದ್ರೆ ಸ್ವರ್ಗನೇ. ಹೌದಾ? ಸರಿ, ಬಡಿಸ್ಬಿಡಿ ನೋಡೋಣ. ಹಾಗೆ ಅನ್ನುತ್ತಲೇ ಅವರಿಗೆ ಬಾಳೆ ಎಲೆ ಹಾಕಿ ಅವನಿ ಬಿಸಿ ಅನ್ನ ಬಡಿಸಿ ತುಪ್ಪ ಹಾಕಿ ಪಚ್ಚಡಿ ಹಾಕುತ್ತಾಳೆ. ಕಸ್ಟಮರ್ಗೆ ಕೊಡುತ್ತಾಳೆ. ಆ ಕಸ್ಟಮರ್ ಒಂದು ತುತ್ತು ತಿಂದು ಮೈಮರೆತು ಹೋಗುತ್ತಾನೆ. ಅದ್ಭುತ, ಅಮೃತದ ಹಾಗಿದೆ. ಆ ಹೋಟೆಲ್ ನಲ್ಲಿ ರಬ್ಬರ್ ಅಂತ ರೊಟ್ಟಿ ತಿಂದು ನಾಲ್ಗೆ ಸತ್ತು ಹೋಗಿದೆ. ಇಲ್ಲಿ ಪ್ರಾಣ ಎದ್ದು ಬಂತು. ನಿಜಾನೇ, ಇಲ್ಲಿ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಎಸಿ ಅಗತ್ಯವಿಲ್ಲ, ಈ ತಣ್ಣನೆ ಗಾಳಿ ಸಾಕು. ಹಾಗೆ ಅನ್ನುತ್ತಾ ಆ 4 ತಿಂದು ಹೋಗುತ್ತಾ ತಮ್ಮ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳಲಿಕ್ಕೆ ಶುರು ಮಾಡುತ್ತಾರೆ. ಅರೆ, ರಾಯಲ್ ಹೋಟೆಲ್ ಎದುರುಗಡೆ ನದಿ ದಡದಲ್ಲಿ ಲೇಡೀಸ್ ಒಂದು ಮೆಸ್ ಇಟ್ಟಿದ್ದಾರೆ. ಫುಡ್ ಅಂತೂ ಸಖತ್ತಾಗಿದೆ, ಅರ್ಜೆಂಟ್ ಆಗಿ ಬನ್ನಿ ಎಂದು ಹೇಳುತ್ತಾ ಇರುತ್ತಾರೆ. ಹಾಗಿರುವಾಗ ಸಾಯಂಕಾಲವಾಗುವ ಹೊತ್ತಿಗೆ ಅನಾಮಿಕಳ ಹೋಟೆಲ್ ಮುಂದೆ ಜನ ಕ್ಯೂ ಕಟ್ಟುತ್ತಾರೆ. ಮ್ಯಾನೇಜರ್ ಭದ್ರ ಹೋಟೆಲ್ನಲ್ಲಿ ನೊಣ ಹೊಡಿತಾ ಇರ್ತಾನೆ. ಏನೋ ಇದು, ಜನವೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರೆ. ನಮ್ಮ ಹತ್ರ ಒಬ್ರು ಯಾಕಿಲ್ಲ? ಸಾರ್, ಅವರ ಅಡಿಗೆ ರುಚಿ ತುಂಬಾ ಚೆನ್ನಾಗಿದೆ ಅಂತೆ, ರೇಟ್ ಕೂಡ ಕಡಿಮೆನೆ. ಮೇಲಾಗಿ ಆ ನೀರಲ್ಲಿ ಕೂತ್ಕೊಂಡು ತಿಂತಾ ಇದ್ರೆ ಜನಕ್ಕೆ ಕೂಡ ತುಂಬಾ ಹಿಡಿಸುತ್ತೆ. ರುಚಿನ ನಾಯಿ ಬಾಲ, ಏನೋ ಹೊಸ, ಅದು ನಾಳೆಗೆಲ್ಲ ಕಡಿಮೆ ಆಗುತ್ತೆ ಬಿಡು. ಹಾಗೆ ಹೇಳುತ್ತಾ ಹೋಗುತ್ತಲೇ ಹೋಟೆಲ್ನಲ್ಲಿ ರಶ್ ಹೆಚ್ಚಾಗುತ್ತೆ. ರಮೇಶ್, ಸುರೇಶ್, ಅರುಣ್ ಕೂಡ ಹೆಂಡತಿಯರಿಗೆ ಸಹಾಯಾಗಿ ಬಡಿಸಲಿಕ್ಕೆ ದುಡ್ಡು ತೆಗೆದುಕೊಳ್ಳೋದನ್ನ ಮಾಡ್ತಾ ಇರ್ತಾರೆ. ಶಾರದಾ ಪ್ರಸಾದರಿಗೆ ಈಗ ಒಳ್ಳೆಯ ಔಷಧಿ, ಒಳ್ಳೆ ತಿಂಡಿ ಸಿಗುತ್ತಾ ಇರೋದ್ರಿಂದ ಅವರ ಆರೋಗ್ಯ ಕೂಡ ಸುಧಾರಿಸುತ್ತದೆ. ಒಂದು ವಾರದ ನಂತರ ಮ್ಯಾನೇಜರ್ ಭದ್ರನ ಹೋಟೆಲ್ ಪೂರ್ತಿಯಾಗಿ ಖಾಲಿಯಾಗಿ ಹೋಗುತ್ತೆ. ಕಸ್ಟಮರ್ಸ್ ಇಲ್ಲದೆ ಸಾಮಾನುಗಳು ಹಾಳಾಗಿ ಹೋಗ್ತಾ ಇರುತ್ತದೆ. ಕರೆಂಟ್ ಬಿಲ್ ಕಟ್ಟಲಾಗದೆ, ಕೆಲಸದವರಿಗೆ ಸಂಬಳ ಕೊಡಲಾಗದೆ ಮ್ಯಾನೇಜರ್ ತಲೆ ಹಿಡ್ಕೊತಾನೆ. ಒಂದು ದಿನ ಮಧ್ಯಾಹ್ನ ಮ್ಯಾನೇಜರ್ ಭದ್ರ ಅನಾಮಿಕಾ ಹೋಟೆಲ್ ಹತ್ರಕ್ಕೆ ಬರ್ತಾನೆ. ಅಲ್ಲಿ ಜನ ಕಿಟಕಿಟವಾಡ್ತಾ ಇರ್ತಾರೆ. ಅನಾಮಿಕಾ ಬ್ಯುಸಿಯಾಗಿ ಬಡಿಸ್ತಾ ಇರ್ತಾಳೆ. ಏನು ಮಾಯ ಮಾಡಿದ್ಯಾ ಜನಕ್ಕೆ? ನನ್ನ ಕಸ್ಟಮರ್ಸ್ ಎಲ್ಲ ನೀನ್ ಹೇಳ್ಕೊಂಡ್ಯಾ? ನಮಸ್ಕಾರ ಮ್ಯಾನೇಜರ್ ಅವರೇ, ನಾವು ಯಾರನ್ನೂ ಹೇಳ್ಕೊಂಡಿಲ್ಲ. ಹಸುವೆಯಿಂದ ಬಂದವರಿಗೆ ಪ್ರೇಮದಿಂದ ಬಡಿಸ್ತಾ ಇದ್ದೀವಿ ಅಷ್ಟೇ. ಪ್ರೇಮನ ನಾಶ ಮಾಡಿದೆ ನನ್ನ ಬಿಸ್ನೆಸ್ನ? ನಿನಗೆ ಇಲ್ಲಿ ಹೋಟೆಲ್ ಇಡೋದಕ್ಕೆ ಪರ್ಮಿಷನ್ ಇದೆಯಾ? ಈಗಲೇ ಪೊಲೀಸರನ್ನ ಕರೆಸ್ತೀನಿ. ಅಲ್ಲಿಯೇ ತಿಂತಾ ಇರುವ ಒಬ್ಬ ದೊಡ್ಡವನು ಎದ್ದೇಳುತ್ತಾನೆ. ಅವನು ಊರಿನ ಸರ್ಪಂಚ್. ಏಯ್ ಭದ್ರ, ಬಾಯ್ ಮುಚ್ಕೋ. ಇಷ್ಟು ದಿನವೂ ನಿನ್ನ ಹೋಟೆಲ್ನಲ್ಲಿ ಕೆಟ್ಟ ಊಟ ಕೊಟ್ಟು ಜನರ ಜೇಬನ್ನ ಖಾಲಿ ಮಾಡಿದೆ. ಇವರು ಕಷ್ಟಪಟ್ಟು ಬದುಕ್ತಾ ಇದ್ದಾರೆ, ರುಚಿಕರವಾದ ಅಡಿಗೆ ಕೊಡ್ತಾ ಇದ್ದಾರೆ. ಇವರ ತಂಟೆಗೆ ಬಂದ್ರೆ ಸುಮ್ನೆ ಇರಲ್ಲ. ಸರ್, ಅದಲ್ಲ ಸರ್, ಮ್ಯಾನೇಜರ್ ಅವರೇ, ಆ ದಿನ ನಮಗೆ 100 ರೂಪಾಯಿ ಸಹಾಯ ಮಾಡಿ ಅಂದ್ರೆ ಸಂಬಳನೇ ಕೊಡೋದು ಹೆಚ್ಚು ಅಂತ ತಳ್ಳಿದ್ರಿ, ಅವಮಾನಿಸಿದ್ರಿ. ನಮ್ಗೆ ಈ ಆಲೋಚನೆ ಬಂತು. ಆ ದಿನ ನೀವು ಸಹಾಯ ಮಾಡಿದ್ರೆ ನಾವು ಈಗ್ಲೂ ನಿಮ್ಮ ಹತ್ರನೇ ಕೆಲಸ ಮಾಡ್ತಾ ಇದ್ವಿ. ನಮ್ಮ ಕಷ್ಟ ನಿಮ್ಮ ಹೋಟೆಲ್ಗೆ ಸಿಗ್ತಾ ಇತ್ತು. ನಿಮ್ಮ ಅಹಂಕಾರವೇ ನಿಮಗೆ ಶತ್ರುವಾಯ್ತು. ಹೌದು ಸರ್, ಬಡವರು ಅಂತ ಕೆಟ್ಟದಾಗಿ ನೋಡಿದ್ರಿ. ಆದ್ರೆ ಹಸುವೆಗೆ ಬಡವ ಧನಿಕ ಅನ್ನುವ ಭೇದವಿರೋದಿಲ್ಲ. ರುಚಿ ಎಲ್ಲಿರುತ್ತೋ ಅಲ್ಲೇ ಇರ್ತಾರೆ. ಹಾಗೆ ಅನ್ನುತ್ತಲೇ ಮ್ಯಾನೇಜರ್ ಭದ್ರ ತಲೆ ತಗ್ಗಿಸುತ್ತಾನೆ. ತನ್ನ ಖಾಲಿ ಹೋಟೆಲ್, ಇಲ್ಲಿ ಕಳಕಳಿಯಾಡುತ್ತಾ ಇರುವ ಅನಾಮಿಕಳ ಹೋಟೆಲ್ ನೋಡ್ತಾನೆ. ತನ್ನ ತಪ್ಪು ತಿಳಿಯುತ್ತದೆ. ನನ್ನನ್ನು ಕ್ಷಮಿಸ್ಬಿಡಿ, ಅಹಂಕಾರದಿಂದ ಕಣ್ಣು ಮುಚ್ಕೊಂಡೋಯ್ತು. ನಮ್ಮ ಹೋಟೆಲ್ ಮುಚ್ಚೋ ಸ್ಥಿತಿ ಬಂದಿದೆ. ನೀವೇ ಗೆದ್ರಿ. ಗೆಲುವು ಸೋಲನ್ನ ಪಕ್ಕದಲ್ಲಿ ಇಟ್ರೆ ಮನುಷ್ಯನಾಗಿ ನೋಡೋದೇ ಮುಖ್ಯ ಸರ್. ನಿಮಗೆ ಹಸಿವೆ ಆದ್ರೆ ಕೂತ್ಕೊಳ್ಳಿ, ಊಟ ಹಾಕ್ತೀವಿ, ದುಡ್ಡೇನು ಅಗತ್ಯವಿಲ್ಲ. ಹಾಗೆ ಅನ್ನುತ್ತಲೇ ಮ್ಯಾನೇಜರ್ ಭದ್ರ ಕಣ್ಣಿನಲ್ಲಿ ನೀರು ಬರುತ್ತೆ. ಆ ದಿನ ಅನಾಮಿಕಳ ಕೈಯ ಅಡುಗೆ ತಿಂದು ಆ ರುಚಿಗೆ ದಾಸೋಹನಾಗುತ್ತಾನೆ. ತನ್ನ ಹೋಟೆಲ್ನನ್ನು ಮಾರಿ ಬೇರೆಯವರಿಗೆ ಹೊರಟು ಹೋಗುತ್ತಾನೆ. ಹಾಗೆ ತಿಂಗಳು ಕಳೆಯುತ್ತದೆ. ನದಿ ದಡದಲ್ಲಿ ಆ ಚಿಕ್ಕ ಗುಡಾರ ಈಗ ಒಂದು ಅಂದವಾದ ಬಿದಿರಿನ ಹೋಟೆಲ್ ಆಗಿ ಬದಲಾಗುತ್ತದೆ. ಅತ್ತೆ ಸೊಸೆಯರ ರುಚಿ ಅಂತ ಬೋರ್ಡ್ ಇಡುತ್ತಾರೆ. ಒಂದು ದಿನ ಸಾಯಂಕಾಲ ಹೋಟೆಲ್ ಬಹಳ ರಶ್ ಆಗಿರುತ್ತದೆ. ಶಾರದಾ ಪ್ರಸಾದ್ ಕೂಡ ಅಲ್ಲಿಗೆ ಬರುತ್ತಾರೆ. ಈಗ ಅವರು ಆರೋಗ್ಯವಾಗಿ ಸಂತೋಷವಾಗಿರ್ತಾರೆ. ನೋಡಿದ್ಯಾ ಶಾರದಾ, ನಮ್ಮ ಸೊಸೆಯರು ಎಷ್ಟು ದೊಡ್ಡವರು. ಒಂದು ಕಾಲದಲ್ಲಿ ಔಷಧಿಗೆ ದುಡ್ಡು ಇಲ್ಲದೆ ಹತ್ವಿ, ಈಗ 10 ಜನಕ್ಕೆ ನಾವೇ ಅನ್ನ ಕೊಡ್ತಾ ಇದೀವಿ. ಹೌದು ರೀ, ಆಗ ಮ್ಯಾನೇಜರ್ ನಮ್ಮನ್ನ ಬೈದೆ ಇದ್ದಿದ್ರೆ ನಮ್ಮ ಸೊಸೆಯರು ಇಷ್ಟು ಸಾಧಿಸ್ತಾನೆ ಇರ್ಲಿಲ್ಲ.
ಕೇಡಿನಲ್ಲಿ ಕೂಡ ಒಳ್ಳೇದಿರುತ್ತೆ ಅಂದ್ರೆ ಇದೇನೇ ಏನೋ. ಅತ್ತೆಯೇ, ಮಾವಯ್ಯ, ನಿಮ್ಮ ಆಶೀರ್ವಾದವೇ ನಮ್ಮ ಬಲ. ಬನ್ನಿ, ಎಲ್ರೂ ಸೇರಿ ಕೂತ್ಕೊಂಡು ಊಟ ಮಾಡೋಣ ಎಂದು ಅನಾಮಿಕಾ ಅತ್ತೆ ಮಾವಂದಿರ ಹತ್ತಿರಕ್ಕೆ ಬಂದು ಅನ್ನುತ್ತಾಳೆ. ಹಾಗೆ ಅಂದುಕೊಂಡು ರಮೇಶ್, ಸುರೇಶ್, ಅರುಣ್, ಅವರ ಹೆಂಡತಿಯರು, ತಾಯಿ ತಂದೆಯರು ಎಲ್ಲರೂ ಸೇರಿ ನದಿ ದಡದಲ್ಲಿ ತಣ್ಣನೆ ಗಾಳಿಯಲ್ಲಿ ನೀರಿನಲ್ಲಿ ಕಾಲಿಟ್ಟುಕೊಂಡು ಸಂತೋಷದಿಂದ ಊಟ ಮಾಡುತ್ತಾರೆ. ಆ ನದಿಯ ಅಲೆಗಳ ಶಬ್ದ ಅವರ ವಿಜಯಕ್ಕೆ ಚಪ್ಪಾಳೆ ಹೊಡೆಯುತ್ತಿರುವ ಹಾಗೆ ಅನಿಸುತ್ತದೆ. ಯಾರನ್ನು ಕಡಿಮೆಯಾಗಿ ಅಂದಾಜಿಸಬೇಡಿ. ಅಹಂಕಾರವೇ ಪತನಕ್ಕೆ ದಾರಿ ಕೊಡುತ್ತದೆ. ಕಷ್ಟಪಡುವ ತತ್ವ, ಹೊಸದಾಗಿ ಆಲೋಚಿಸುವ ಗುಣವಿದ್ದರೆ ನದಿ ದಡದಲ್ಲಿ ಕೂಡ ಸಾಮ್ರಾಜ್ಯ ಸೃಷ್ಟಿಸಬಹುದು ಎಂದು ಬಡ ಸೊಸೆಯರು ನಿರೂಪಿಸಿರುತ್ತಾರೆ. ಈಗ ಅವರು ಬಡ ಸೊಸೆಯರಲ್ಲ, 10 ಜನಕ್ಕೆ ಕೆಲಸ ಕಲ್ಪಿಸುವ ದೊಡ್ಡ ಸೊಸೆಯರು. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.